13ನೇ ತಾರೀಕನ್ನ ನಾವು ತಿಳ್ಕೊಂಡ್ವಿ. ಇವಾಗ ಅದೇ ರೀತಿಯಾಗಿ 14ನೇ ತಾರೀಕಿನಲ್ಲಿ ಹುಟ್ಟಿದವ್ರದು ಅವರು ಕೂಡ ಒಂದು ಕಾರ್ಮಿಕ್ ನಂಬರ್ ನಲ್ಲಿ ಹುಟ್ಟಿರ್ತಾರೆ. 14ನೇ ತಾರೀಕಿನಲ್ಲಿ ಹುಟ್ಟಿದವರು ಕರ್ಮ ಮಾಡಿರ್ತಾರೆ ಅಂತಂದ್ರೆ 14ನೇ ತಾರೀಕಿನಲ್ಲಿ ಹುಟ್ಟಿದವರು ಹೋದ ಜನ್ಮದಲ್ಲಿ ಅತ್ಯಂತ ಫ್ರೀಡಮ್ ಅನ್ನ ಅನುಭವಿಸಿರ್ತಾರೆ. ಅತ್ಯಂತ ಸ್ವಾತಂತ್ರ್ಯ ಅವರಿಗೆ, ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು, ಹೇಗ್ ಬೇಕಾದ್ರೆ ಇರ್ಬೋದು ಅನ್ನುವಂತಹ ಸ್ವಾತಂತ್ರ್ಯವನ್ನ ಮತ್ತೆ ಅದೇ ರೀತಿಯಾದಂತಹ ದೊಡ್ಡ ಮಟ್ಟದ ಅಧಿಕಾರವನ್ನ ಅವರು ಅನುಭವಿಸಿ ಬಂದಿರ್ತಾರೆ. ಆದ್ರೆ ಏನಾಗಿರುತ್ತೆ, ಅವರ ಆ ಸ್ವಾತಂತ್ರ್ಯವನ್ನ ಮತ್ತೆ ಅಧಿಕಾರವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡಿರ್ತಾರೆ. ತಾವು ತಮ್ಮ ಬೆಳವಣಿಗೆಗೆ, ತಮ್ಮ ಸ್ವಾರ್ಥಕ್ಕೆ, ಬೇರೆಯವರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅವರು ಆ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸ್ಕೊಂಡಿರ್ತಾರೆ. ಈ ಜನ್ಮದಲ್ಲಿ ಅವರು ಮತ್ತೆ ವಿಶೇಷ ಅಂದ್ರೆ ದೇವರ ಅನುಗ್ರಹ ನೋಡಿ, ಈ ಜನ್ಮದಲ್ಲಿಯೂ ಸಹ ಅವರಿಗೆ ಅದೇ ರೀತಿಯಾದಂತಹ ಒಂದು ಅಧಿಕಾರ ಇರ್ಬೋದು ಮತ್ತೆ ಸ್ವಾತಂತ್ರ್ಯ ಆದ್ರೂ ಕೂಡ 14ನೇ ತಾರೀಕು ಅವರಿಗೆ ಸಿಗುತ್ತೆ. ಅವರು 1 ಮತ್ತೆ 4 ಅಂದ್ರೆ ಸೂರ್ಯ ಮತ್ತು ರಾಹುವನ್ನ ಪ್ರತಿನಿಧಿಸುವಂತ ಸಂಖ್ಯೆನಲ್ಲಿದ್ರೂ ಕೂಡ ಅವೆಲ್ಲವೂ ಸೇರಿ 5ನೇ ಸಂಖ್ಯೆಗೆ ಬರ್ತಾರೆ, ಅಂದ್ರೆ ಬುಧನ ಸಂಖ್ಯೆಗೆ ಬರ್ತಾರೆ. ಬುಧನ ಸಂಖ್ಯೆಯಲ್ಲಿರುವಂತಹ ಎಲ್ಲ ಲಕ್ಷಣಗಳನ್ನ ಅವರು ತೋರಿಸ್ತಾ ಇರ್ತಾರೆ. ಆದ್ರೂ ಕೂಡ ತುಂಬಾ ಡಿಸಿಪ್ಲಿನ್ಡ್ ಆಗಿರುವಂತಹ ಲೈಫ್ ಅನ್ನ ಅವರು ಲೀಡ್ ಮಾಡ್ಬೇಕಾಗತ್ತೆ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಅವರು ಅತ್ಯಂತ ಹಿಂದಿನ ಜನ್ಮದಲ್ಲಿ ದೊಡ್ಡ ಮಟ್ಟದ ಅವಘಡಗಳನ್ನ ಮಾಡಿರ್ತಾರೆ. ಈಗ ಬ್ಯಾಂಕ್ ಫ್ರಾಡ್ ಮಾಡಿರೋದಾಗ್ಬೋದು, ಹಣಕಾಸನ್ನ ಯಾರ ಹತ್ರ ಇಸ್ಕೊಂಡು ಕೊಡದೇ ಆಗಿರ್ಬೋದು, ಹಾಗೇನೆ ಹಣವನ್ನ ಬೇಕಂತ ಹೇಳಿ ಮೋಸ ಮಾಡಿರ್ಬೋದಾಗಿರೋದು. ಇಂಥ ಕೆಲಸಗಳನ್ನ 14ನೇ ತಾರೀಕು ಹಿಂದಿನ ಜನ್ಮದಲ್ಲಿ ಮಾಡಿರ್ತಾರೆ. ಮತ್ತೆ ಈ ಜನ್ಮದಲ್ಲಿ ಮಾಡಿರ್ತಾರೆ ಅಂತ ತಿಳ್ಕೊಬೇಡಿ. ಈ ಜನ್ಮದಲ್ಲಿ ಮಾಡುವಂತ ಅವಕಾಶಗಳು ಬಂದ್ರೆ ಖಂಡಿತವಾಗಿ ಅದನ್ನ ಮಾಡಬಾರದು. ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಹಣಕಾಸಿನ ವಿಷಯದಲ್ಲಿ ಮಾಡದೇ ಇದ್ರೆ ನಿಮ್ಮ ಜೀವನ ಅತ್ಯಂತ ಸುಂದರವಾಗಿ ಮತ್ತೆ ಸುಲಲಿತವಾಗಿ ಹೆಸಲ್ ಫ್ರೀ ಅಂತ ಹೇಳಿದ್ರೆ ಸ್ಮೂತ್ ಆಗಿ ಹೋಗುತ್ತೆ. ಯಾರಾದ್ರೂ ಅಂಥದ್ದೇ ಅವಕಾಶಗಳು, ಅಂಥದ್ದೇ ಫ್ರೀಡಮ್, ಅಂಥದ್ದೇ ಒಂದು ನಿರ್ಣಾಯಕವಾದಂತಹ ಹುದ್ದೆಗಳು ಸಿಕ್ಕಿದಾಗ ಮತ್ತೆ ಹಳೆ ತಪ್ಪನ್ನೇ ಮಾಡಿದ್ರೆ ಜೀವನ ಕಷ್ಟಕರ ಆಗುತ್ತೆ.